ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮನ ಕಿಚನ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ನೀರು ಬಿಸಿ ಆದ ತಕ್ಷಣ ಅದಕ್ಕೆ 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. 1 ಬೌಲು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ. ಯಾಕಂದರೆ ರೊಟ್ಟಿಯಲ್ಲಿ ಕಟ್ ಆಗೋದಿಲ್ಲ ಮೈದಾ ಹಾಕೋದ್ರಿಂದ, ತುಂಬ ಚೆನ್ನಾಗಿ ಮೃದುವಾಗಿ ಬರ್ತದೆ, ಅದಕ್ಕೋಸ್ಕರ ಮೈದಾ ಹಾಕ್ತಾರೆ. ಈಗ ಚೆನ್ನಾಗಿ ಆ ನೀರಲ್ಲಿ ಅದನ್ನು ಅಕ್ಕಿ ಹಿಟ್ಟು ಮತ್ತು ಮೈದಾನ ಕಲಸಿ, ತುಂಬ ನೀರು ಹಾಕಬೇಕಂತ ಇಲ್ಲ, ಹೀಗೆ ಉದುರಾಗಿ ಬರಲಿ ಚೆನ್ನಾಗಾಗ್ತದೆ. ತುಂಬ ನೀರು ಹಾಕಿದರೆ ಆಮೇಲೆ ಮತ್ತೆ ಹಿಟ್ಟು ಸೇರಿಸ್ಕೊಂಡ ತಕ್ಷಣ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈಗ ಇದನ್ನು ಬಿಸಿ ಇರ್ತಾನೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಆಗಲಿ. ಸ್ವಲ್ಪ ಎಣ್ಣೆನ ಕೈಗೆ ತಾಗಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆನ ತಾಗಿಸ್ಕೊಳ್ಳೋದ್ರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ ಮತ್ತು ಬಿಸಿ ಇರೋದ್ರಿಂದ ಕೈ ಸುಡೋದಿಲ್ಲ. ಚೆನ್ನಾಗಿಯೇ ಕಲಿಸ್ಕೊಂಡು ಈಗ ಚಿಕ್ಕ ಉಂಡೆಯಾಗಿ ಮಾಡಿಕೊಳ್ಳಿ. ಎಲ್ಲನೂ ಚಿಕ್ಕ ಉಂಡೆಯಾಗಿ ಮಾಡಿಕೊಂಡು ಬಿಸಿ ಇಡ್ತಾನೆ ಸ್ವಲ್ಪ ಹಿಟ್ಟನ್ನು ಹಾಸ್ಕೊಂಡು ಲಟ್ಸ್ಕೊಳ್ಳಿ. ಚೆನ್ನಾಗಿ ಲಟ್ಸ್ಕೊಂಡಾದ ತಕ್ಷಣ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಬಿಸಿ ಇರ್ತಾನೆ ಲಟ್ಟಿಸೋದ್ರಿಂದ ಅದರಲ್ಲಿ ಸೈಡಿಗೆ ಕಟ್ಟಾಗಿ ಕಾಣಿಸ್ತದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಶೇಪನ್ನು ನಾವೇ ಮಾಡ್ಕೊಳ್ಬೋದು, ಬೇಡ ಹಾಗೆ ಬೇಕಾದರೂ ಹಾಗೆ ಹುರ್ಕೊಳ್ಬೋದು. ನಾವು ಒಂದು ಶೇಪ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಅದರಲ್ಲಿ ಒಂದು ಪಾತ್ರೆನ ಇಟ್ಕೊಳ್ಳಿ, ಅಥವಾ ನಿಮ್ಮ ಪ್ಲೇಟು ಅಥವಾ ಒಂದು ರೌಂಡ್ ಇರೋ ಪಾತ್ರೆ ಯಾವುದಾದ್ರೂ ಆಗ್ತದೆ. ಅದರಲ್ಲಿ ಹೀಗೆ ಸ್ವಲ್ಪ ಒತ್ತಿದ್ರೆ ಆಯಿತು, ಅಲ್ಲಿ ಶೇಪ್ ಬೀಳ್ತದೆ. ಆ ಸೈಡಿಂದ ಇರೋದನ್ನು ತೆಗೆದುಬಿಡಿ, ಚೆನ್ನಾಗಿ ಆಗ್ತದೆ. ಒಂದೇ ಶೇಪಲ್ಲಿ ಎಲ್ಲ ರೊಟ್ಟಿನೂ ಆಗ್ತದೆ ನೋಡಿ. ಇವಾಗ ರೊಟ್ಟಿ ಆಗಿದೆ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ನಾವೀಗ ರೆಡಿ ಮಾಡ್ಕೊಂಡಿರೋ ರೊಟ್ಟಿನೆಲ್ಲನೂ ಹುರ್ಕೊಳ್ಬೇಕು. ಮೊದಲಿಗೆ ಒಂದು ದೋಸೆ ಕಾವಲಿನ ಇಟ್ಕೊಂಡು ಅಥವಾ ರೊಟ್ಟಿ ಹಂಚನ್ನು ಇಟ್ಕೊಳ್ಬೋದು. ನಾನು ದೋಸೆ ಕಾವಲಿನೇ ಇಟ್ಕೊಂಡಿದ್ದೀನಿ, ಅದು ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬರ್ತದೆ. ನಾನು ಮೊದಲೇ ಕಾವಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ರೊಟ್ಟಿ ಹುರಿತಾ ಇದ್ದೀನಿ, ಅದನ್ನು ಚೆನ್ನಾಗಿ ಮುಗಿಸಿ ಹುರಿಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಉಂಟು. ಹಾಗೆ ಉಬ್ಬಿದ್ರೆ ಮಾತ್ರ ಅದು ಲೇಯರ್ ಟೈಪಲ್ಲಿ ಬರ್ತದೆ ಮತ್ತು ತುಂಬ ಸ್ಮೂತಾಗಿ ಬರ್ತದೆ. ಹೀಗೆ ಉಬ್ಬಲಿಲ್ಲ ಅಂದರೆ ಅದು ಗಟ್ಟಿ ಆಗ್ತದೆ ರೊಟ್ಟಿ. ಹೀಗೆ 2 ಸೈಡ್ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ. ಇವಾಗ ನೋಡಿ ಎಲ್ಲ ರೊಟ್ಟಿನ ನಾನು ಹುರ್ಕೊಂಡಾಗಿದೆ ನೋಡಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಎಷ್ಟು ಬೇಕಾದರೂ ಫೋಲ್ಡ್ ಮಾಡಿ, ಅದು ನೋಡಿ ಕಟ್ಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಈಗ ರೊಟ್ಟಿನ ಓಪನ್ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಂತ ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.